ನಾಳೆ ಯುಗಾದಿ ಹಬ್ಬ ಇದೆ. ನಾಳೆ ಯುಗಾದಿ ಹಬ್ಬ. ನೀವೆಲ್ಲರೂ ಕೂಡ ಹೊಸ ವರ್ಷವನ್ನ ಆಚರಣೆ ಮಾಡ್ತಾ ಇದ್ದೀರಿ. ನಾಡಿದ್ದು ಅಥವಾ ಅದ್ರ ಮುಂದಿನ ದಿನ ರಂಜಾನ್ ಹಬ್ಬ ಇದೆ. ನಿಮ್ಮೆಲ್ಲರಿಗೂ ಕೂಡ ಈ ರಾಜ್ಯದ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದೇನೆ. ಹಿಂದೂ ಮುಸಲ್ಮಾನರು ಬಾಯ್ 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 ಅಂತ ಬಾಳ್ಲಿ. ಗುಲ್ಬರ್ಗ ಕಾಲೋನಿಗೆ ಇಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಜನರಿಗೆ ಧನ್ಯವಾದಗಳು. ಗುಲ್ಬರ್ಗ ಕಾಲೋನಿಗೆ ಬಹಳ ಸಂತೋಷ. ನೀವೆಲ್ಲ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಹಾಕ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಲೋಕಸಭಾ ಚುನಾವಣೆಯಲ್ಲಿ ಸೌಮ್ಯ ರೆಡ್ಡಿಯವರನ್ನ ಲೋಕಸಭೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಲ್ಲಿಸಿದ್ದೇವೆ. ಸೌಮ್ಯ ರೆಡ್ಡಿಯವರು ಪಕ್ಕದ ಜಯನಗರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದಂಥವರು. ಅವರು ಮೋಸದಿಂದ ಸೋಲ್ಬೇಕಾಯಿತು. ಕೌಂಟಿಂಗ್ ನಲ್ಲಿ ಬಿಜೆಪಿಯವರು ಮೋಸ ಮಾಡಿದ್ರು. ತೇಜಸ್ವಿ ಸೂರ್ಯ ಕೂಡ ಆ ಮೋಸದ ಕಾರ್ಯದಲ್ಲಿ ಸೇರ್ಕೊಂಡಿದ್ರು. ಇಲ್ಲಿ ಇದು ಚಿಕ್ಕಪೇಟೆ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ. ದೇವರಾಜ್ ಅವರು ಕೂಡ, ಮಾಜಿ ಶಾಸಕರು ದೇವರಾಜ್ ಅವರು ಕೂಡ ಇಲ್ಲಿ ಜನಪ್ರಿಯ ಶಾಸಕರು. ಅವರು ಕೂಡ ಇಂಡಿಪೆಂಡೆಂಟ್ ಆಗಿ ಒಬ್ಬ ಬಾಬು, ಗುಜರಿ ಬಾಬು ಕೆಜಿಎಫ್ ಅವ್ರು ನಿಂತ್ಕೊಂಡದ್ರಿಂದ ಸೋಲ್ಬೇಕಾಗಿ ಬಂತು. ಇಲ್ಲದೆ ಹೋದ್ರೆ ದೇವರಾಜ್ ಅವರು 100 ಗೆದ್ದೇ ಗೆಲ್ತಿದ್ರು ಇಲ್ಲಿ ಅಂತಕ್ಕಂಥ. ಇದು ಚಿಕ್ಕಪೇಟೆ ಮೊದಲಿಂದ ಕೂಡ ಕಾಂಗ್ರೆಸ್ ಪರವಾದಂತ ಕ್ಷೇತ್ರ, ಕಾಂಗ್ರೆಸ್ಸಿನ ಭದ್ರಕೋಟೆ. ನೀವು ಗಲಾಟೆ ಮಾಡಿದ್ರೆ ನಾನು ಮಾತಾಡೋ ಹೊಟ್ಟೋಗ್ತೀನಿ ಅಷ್ಟೇ. ಮಾತಾಡಿದ್ರೆ ಇರಯ್ಯ ತಮ್ಮ. ಈ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಬೇಕಾ ಅಥವಾ ಬಿಜೆಪಿ ಅಭ್ಯರ್ಥಿಯನ್ನ ಬೆಂಬಲಿಸಬೇಕಾ ಅಂತಕ್ಕಂಥದನ್ನ ತೀರ್ಮಾನ ಮಾಡಬೇಕು. 26ನೇ ತಾರೀಕು ಚುನಾವಣೆ ಇದೆ. 26ನೇ ತಾರೀಕು ಈ ತಿಂಗಳು ಚುನಾವಣೆ ಇದೆ. ಸೌಮ್ಯ ರೆಡ್ಡಿಯವರು ಎಲ್ಲ ಜನಾಂಗದವರನ್ನ, ಹಿಂದೂಗಳನ್ನ, ಮುಸಲ್ಮಾನರನ್ನ, ಕ್ರಿಶ್ಚಿಯನ್ರನ್ನ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಮನೋಭಾವ ಇರ್ತಕ್ಕಂಥ ವ್ಯಕ್ತಿ. ಆದ್ರೆ ಬಿಜೆಪಿ ಅಭ್ಯರ್ಥಿ ಜನರ ನಡುವೆ ಬೆಂಕಿ ಇಡ್ತಕ್ಕಂಥ ಅಭ್ಯರ್ಥಿ, ಧರ್ಮಗಳ ನಡುವೆ ಬೆಂಕಿ ಇಡ್ತಕ್ಕಂಥ ಅಭ್ಯರ್ಥಿ. ಈ ಬೆಂಕಿ ಇಡ್ತಕ್ಕಂಥ ಅಭ್ಯರ್ಥಿ ಬೇಕಾ, ಸೌಹಾರ್ದವನ್ನು ಬಯಸ್ತಕ್ಕಂಥ ಅಭ್ಯರ್ಥಿ ಬೇಕಾ ಅಂತಕ್ಕಂಥದನ್ನ ತೀರ್ಮಾನ ಮಾಡಬೇಕಾದ. ನಾವು 10 ತಿಂಗಳಾಯ್ತು ಅಧಿಕಾರಕ್ಕೆ ಬಂದು. 10 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ. ನರೇಂದ್ರ ಮೋದಿ ಅವರು 10 ವರ್ಷಗಳ ಹಿಂದೆ ಹೇಳದಂತ ಭರವಸೆಗಳನ್ನು ಈಡೇರಿಸಿದಾರ. 15 ಲಕ್ಷ ಕೊಡ್ತೀವಿ, ತಗೊಂಡು ಹಾಕ್ತೀವಿ ಅಕೌಂಟ್ಗೆ ಅಂದ್ರು ಕೊಡ್ಲಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು ಮಾಡಲಿಲ್ಲ.
ಎಲ್ಲ ಆಹಾರ ಪದಾರ್ಥಗಳ ಬೆಲೆಗಳು ಇಳಿಸ್ತೀವಿ ಅಂತಂದ್ರು ಇಳಿಸ್ಲಿಲ್ಲ. ಪೆಟ್ರೋಲ್ ಬೆಲೆ ಇಳಿಸ್ತೀವಿ ಅಂದ್ರು ಇಳಿಸ್ಲಿಲ್ಲ. ಡೀಸೆಲ್ ಬೆಲೆ ಇಳಿಸ್ತೀವಿ ಅಂದ್ರು ಇಳಿಸ್ಲಿಲ್ಲ. ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಸ್ತೀವಿ ಅಂದ್ರು ಇಳಿಸ್ಲಿಲ್ಲ. ಇವರು ಎಲ್ಲ ಇವ್ರ ಕಾಲದಲ್ಲಿ ಬಡವರು, ರೈತರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ, ವಿಶೇಷವಾಗಿ ಮಹಿಳೆಯರು ಕಷ್ಟ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿ ಬಂತು. ಅದಕ್ಕೋಸ್ಕರ ನಾವು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು. ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಬಡವರ ಕೈಗೆ ದುಡ್ಡು ಸಿಕ್ಬೇಕು. ಬಡವರ ಕೈಗೆ ಸಿಕ್ಬೇಕು, ದುಡ್ಡು ಸಿಕ್ಬೇಕು. ದುಡ್ಡು ಸಿಕ್ಕಿದ್ರೆ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತದೆ. ಒಂದು ತಿಂಗಳಿಗೆ ಒಂದು ಕುಟುಂಬಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಸಿಕ್ಕ ರೀತಿ ಮಾಡಿದ್ದೀವಿ. ಒಂದು ಕುಟುಂಬಕ್ಕೆ 4 ರಿಂದ 5 ಸಾವಿರ ರೂಪಾಯಿ, ಒಂದು ವರ್ಷಕ್ಕೆ 50 ರಿಂದ 60 ಸಾವಿರ ರೂಪಾಯಿ ಸಿಕ್ಕ ರೀತಿ ಮಾಡಿದ್ದೀವಿ. ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಒಬ್ಬ ಮಹಿಳೆಗೆ ಒಂದು ವರ್ಷಕ್ಕೆ ಬಡ ಕುಟುಂಬದವರಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. 1 ಲಕ್ಷ ರೂಪಾಯಿ. ಕಾರ್ಮಿಕರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ, ರೈತರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ, ಯುವಕರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲನೂ ಕೂಡ ಗಣನೆಗೆ ತಗೊಂಡು ನೀವು 26ನೇ ತಾರೀಕು ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಸೌಮ್ಯ ರೆಡ್ಡಿ ಗೆದ್ರೆ ಕಾಂಗ್ರೆಸ್ಗೆ ಶಕ್ತಿ ಬರ್ತದೆ, ಕಾಂಗ್ರೆಸ್ಗೆ ಶಕ್ತಿ ಬರ್ತದೆ. ದೇವರಾಜ್ ಕೂಡ ಶಕ್ತಿ ಬರ್ತದೆ, ರಾಮಲಿಂಗಾರೆಡ್ಡಿಗೂ ಕೂಡ ಶಕ್ತಿ ಬರ್ತದೆ. ಆ ಕೆಲಸವನ್ನ 26ನೇ ತಾರೀಕು ನೀವು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.